ವೆಲ್ಕಮ್ ಟು ಪೂಯೂಸ್ ಕಿಚನ್. ಇವತ್ತು ಈಸಿಯಾಗಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಅಕ್ಕಿ ಬದಲು ಅವಲಕ್ಕಿ ತೊಗೊಂಡಿದ್ದೀನಿ. ಮೊದಲಿಗೆ 1 ಕಪ್ಪು ಹೆಸರುಬೇಳೆ, ಹಾಗೆ 2 ಕಪ್ಪು ದಪ್ಪ ಅವಲಕ್ಕಿ, ಲವಂಗ ತೊಗೊಂಡಿದ್ದೀನಿ. ಹೆಸರುಬೇಳೆನ ತೊಳೆದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ನೀರು, ತೆಂಗಿನೆಣ್ಣೆ, ಸ್ವಲ್ಪ ಅರಿಶಿಣ, ಲವಂಗ ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕು. 2 ವಿಸಿಲ್ ಕೂಗಾದ್ಮೇಲೆ ಈ ಸೈಡ್ ನಾನು ದಪ್ಪ ಅವಲಕ್ಕಿನ ನೀರು ಹಾಕಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ನೆನೆಯೋ ಅವಶ್ಯಕತೆ ಇಲ್ಲ. ಅದು ಸಾಫ್ಟ್ ಆದ ನಂತರ ಈ ಸೈಡ್ 2 ವಿಸಿಲ್ ಕೂಗಿರೋ ಕುಕ್ಕರನ್ನು ಆಫ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಸೈಡ್ ಕುಕ್ಕರೆಲ್ಲ ಇಳಿಯೋವರೆಗೂ ನಾವಿಲ್ಲಿ ತುಪ್ಪ ಹಾಕಿ, ತುಪ್ಪದಲ್ಲಿ ಗೋಡಂಬಿ ಹಾಕಿ ಒಗ್ಗರಣೆನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಥರ ಬೆಂದಾಗಿರೋ ಹೆಸರುಬೇಳೆಗೆ ನೆನೆಸಿಟ್ಟಿರೋ ದಪ್ಪ ಅವಲಕ್ಕಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡಿಕೊಂಡ್ರೆ ಇದ್ರ ಜೊತೆಗೆ ನಾನು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಚಟ್ನಿನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಕೊಂಡು ತಿಂದರೆ ಬೆಳಿಗ್ಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದೇ ಥರ ಈಸಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.